ಯುದ್ಧ ಯಾವಾಗಲೂ ಅಂತಿಮ ಅನಿವಾರ್ಯತೆ. ಪಹಲ್ಗಾಮ್ ಮ್ಯಾಸಕರ್ ಏನಾಯಿತು ಏಪ್ರಿಲ್ 22ಕ್ಕೆ, ನೆಕ್ಸ್ಟ್ ಡೇ ಈ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೀಟಿಂಗ್ ಅಲ್ಲಿ ಪ್ರಧಾನಿ ಮೋದಿ ಅವರ ಚೇರ್ಮನ್ಶಿಪ್ ಅಲ್ಲಿ ಆಗಿದ್ದು ಸಸ್ಪೆಂಡ್ ಇಂಡಸ್ ವಾಟರ್ ಟ್ರೀಟಿ. ಆ ನೀರಿನ ಟ್ಯಾಪೆ ನಿಲ್ಲಿಸ್ಬಿಟ್ರೆ ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಬಾಂಗ್ಲಾದೇಶದಲ್ಲೂ ಅಷ್ಟೇ, ಅದಾನಿ ನಾಳೆ ಪವರ್ ಕೊಡಲಿಲ್ಲ ಅಂದ್ರೆ ದೇರ್ ಟೆಕ್ಸ್ಟೈಲ್ ಮಿಲ್ಸ್ ವಿಲ್ ಕ್ಲೋಸ್. ಇಫ್ ಐ ಆಮ್ ಕರೆಕ್ಟ್, 900 ಕೋಟಿ ಸಮಥಿಂಗ್ ಇಸ್ ಪೆಂಡಿಂಗ್ ಸ್ಟಿಲ್. $840 ಮಿಲಿಯನ್ ಬಾಂಗ್ಲಾದೇಶದಿಂದ ಬರಬೇಕಾಗಿರೋದು ಅದಾನಿ ಕಂಪನಿ. ರೈಟ್, ಆಸ್ ಯು ಸೆಡ್, ಹ್ಯೂಮನ್ ರೈಟ್ಸ್ ಅವರು UN ಅವರು ಹೇಳಿದ್ರು ಬಾಂಗ್ಲಾದೇಶ ಅಲ್ಲಿ ಹ್ಯೂಮನ್ ವೈಲೇಷನ್ ಆಗ್ತಾ ಐತೆ ಅಂತ. ಸರ್, ಇಲ್ಲಿ ನಮ್ದು ಮಣಿಪುರಲ್ಲಿನೂ ಆಗ್ತಾ ಐತೆ ಸರ್. ಅದು ಯಾರಕ್ಕೆ ಸರ್? ಯಾರಿಗೇನು ಕಾಣಿಸ್ತಾ ಇಲ್ಲ ಅದು? ಅಲ್ಲ, ಆಕ್ಚುಲಿ ನೋಡಿ, ಕುಕಿ ಮೇಟಿ ಗಲಾಟೆ ಅದು ತುಂಬಾ ವರ್ಷಗಳಿಂದ ನಡೀತಾ ಇದೆ. ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಗೃಹ ಸಚಿವರು ಬೇಕಾದಷ್ಟು ಎಫರ್ಟ್ ಹಾಕಿದ್ದಾರೆ. ನಾವು ಒಂದು ಇದ್ದಕ್ಕಿದ್ದಂಗೆ ನಾವು ಒಂದು ಇದನ್ನ ನಿರ್ಣಯಕ್ಕೆ ಬರಬಾರ್ದು. ಯಾರು ಏನು ಮಾಡೇ ಇಲ್ಲ ಅಂತ ತಪ್ಪು, ಯಾರು ಏನು ಮಾಡಿಲ್ಲ ಅನ್ನೋದು ತಪ್ಪು. ನಾನು ಚಂದ್ರಶೇಖರ್ ಅಡಿಗ ಅಂತ, ಆರ್ಮಿಯ ಕೋರ್ ಆಫ್ ಸಿಗ್ನಲ್ಸ್ ರಿಟೈರ್ಡ್. ಇಸ್ಲಾಮಿಕ್ ಮೆಂಟಾಲಿಟಿಯನ್ನ ಡೆವಲಪ್ ಮಾಡಿಕೊಂಡು ಬಿಟ್ಟಿದ್ರು ಬ್ರಿಟಿಷರು. ಏನು ಅಂತಂದ್ರೆ ಇಸ್ಲಾಮಿಕ್ ಹಿಂದೂಗಳು ಮತ್ತೆ ಇಂಡಿಯಾ ಮತ್ತು ಪಾಕಿಸ್ತಾನ ವೈರಿಯಾಗಿ ಹೊಡೆದಾಡ್ತಾ ಇರಲಿ. ಯಾಕಂತಂದ್ರೆ ಅವ್ರು 200 ವರ್ಷ ನಮ್ಮ ಗುಲಾಮರಾಗಿ ಏನು ಮಾಡಿದ್ರು ಆ ಗುಲಾಮತನವನ್ನು ಮರೆತು ಈಗ ನಾವು ಬ್ರಿಟಿಷರ್ ಫ್ರೆಂಡ್ ಆಗಿದ್ದಾರೆ. ಅವರ ಪೂರ ಕಲ್ಚರ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಅವ್ರವ್ರ ಗುಲಾಮರಾಗಿ ನಮ್ಮನ್ನು ನೋಡ್ಕೊಂಡ್ರು ಸಹ ಅವ್ರ ವೈರಿಗಳಲ್ಲ. ವೈರಿಗಳೇನು ಅಂದ್ರೆ ನಾವು ಅಣ್ಣ ತಮ್ಮರು ಇಲ್ಲಿದ್ದಂತ ಹಿಂದೂ ಮುಸ್ಲಿಮರನ್ನ ಮಾಡಿಬಿಟ್ಟಿದ್ದಾರೆ. ಇವಾಗ ಭಾರತವನ್ನ ಅಂದ್ರೆ ಡೆವಲಪ್ಡ್ ನೇಷನ್ ಆಗ್ಲಿಕ್ಕೆ ಪೂರಾ ವೆಸ್ಟರ್ನ್ ಕಂಟ್ರಿಗೆ ಇಷ್ಟ ಇಲ್ಲ. ಅವ್ರೇನು ಮಾಡಿದ್ದಾರೆ, ನಮ್ಮ ಸುತ್ತಮುತ್ತಲು ಎಲ್ಲ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ಇಲ್ಲಿ ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ನೇಪಾಳ ಇರ್ಬೋದು, ಸುತ್ತಮುತ್ತಲು ನಮಗೆ ವೈರಿಗೆಯನ್ನು ಕ್ರಿಯೇಟ್ ಮಾಡಿ ಇವರು ಡೆವಲಪ್ ಆಗಬಾರ್ದು. ಮತ್ತೆ ಇವರು ಯುದ್ಧದಲ್ಲಿ ಎಂಗೇಜ್ ಆಗಿರಬೇಕು. ಯಾಕಂದ್ರೆ ರಷ್ಯಾ ಇದ್ದಂಗೆ ಇವ್ರ ಮೇಲೆ ಸ್ಯಾಂಕ್ಷನ್ ಮಾಡಿ ಇಂಡಿಯಾವನ್ನ ನಾವು ಎಕನಾಮಿಕಲಿ ಪೂವರ್ ಆಗಿ ಮಾಡಬೇಕು ಅಂತ. ಮತ್ತೊಂದು ಏನಂದ್ರೆ ಈಗ ಮುಸ್ಲಿಮನ್ ಏನ್ ಮೆಂಟಾಲಿಟಿಯನ್ನು ಅವರು ರೆಡಿ ಮಾಡಿ ಜೊನೋಸೈಡ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಮೆರಿಕದಿಂದ ಬಂದಂತಹ ಹತ್ಯಾರಗಳು, ಅಮೆರಿಕನ್ ಬಂದಂತಹ CIA ಸೀಕ್ರೆಟ್ ಏಜೆಂಟ್ಗಳು, ISI ಏಜೆಂಟ್ಗಳು, ಚೈನಾದ ಏಜೆಂಟ್ಗಳು ಸೇರ್ಕೊಂಡು ಅಲ್ಲಿಯ ನಾಟಕ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಫಸ್ಟ್ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಜಿಯಾಲ್ ಇದು ನಮ್ಮ ಬೇಗಂ ಖಾಲಿದಾ ಜಿಯಾ ಅವ್ರನ್ನ ಮುಂದೆ ತರಲಿಕ್ಕೆ ನೋಡಿದ್ರು. ಇಲೆಕ್ಟೆಡ್ ಗವರ್ಮೆಂಟ್ ಅನ್ನ ನಾಶ ಮಾಡಿದ್ರು. ಅವರು ಇಲೆಕ್ಟೆಡ್ ನಾಶ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಜಂಜಿ ಇರುವಂತ ಅಂದ್ರೆ ಯಂಗ್ ಜನರೇಷನ್ ಸ್ಟೂಡೆಂಟ್ಗಳಿಗೆ ಮೈಂಡ್ ವಾಶ್ ಮಾಡಿ ಇಂಡಿಯಾನ ಎನಿಮಿ ಮಾಡಿ, ಇಂಡಿಯಾ ನಿಮ್ಮ ಎನಿಮಿ, ನಾವು ಚೈನಾ ಹೊಟ್ಟೆ ಸೇರ್ಕೊಂಡು ಈ 7 ಸಿಸ್ಟರ್ ಕಬ್ಜಾ ಮಾಡುವಂತೆಲ್ಲ ಅವ್ರ ತಲೆಯಲ್ಲಿ ತುಂಬಿ ಆ ಮುಸ್ಲಿಂ ರೆಡಿಕಲ್ ಇಸ್ಲಾಂ ಅನ್ನ ಅವ್ರ ಮೇಲೆ ಅರಾಜಕತೆ ಸೃಷ್ಟಿಸಲಿಕ್ಕೆ ಒಂದು ಹತ್ಯಾರನ್ನು ಉಪಯೋಗಿಸಿದ್ರು. ಈಗ ನನ್ನ ಪ್ರಶ್ನೆ ನಿಮಗೇನು ಅಂತಂದ್ರೆ, ಇಷ್ಟೆಲ್ಲ ನನ್ನ ಅಭಿಪ್ರಾಯ ಇದು. ಮೇನ್ ಇಷ್ಟು ನಾವು ಆಪ್ಷನ್ದವ್ರು ಮಾಡಿದ್ರು, 3-4 ಯುದ್ಧವನ್ನು ಮಾಡಿದ್ವಿ ಪಾಕಿಸ್ತಾನ ಒಟ್ಟಿಗೆ. ಸ್ಟಿಲ್ ನಾವು ಪಾಕಿಸ್ತಾನವನ್ನ ಮೋಸ್ಟ್ ಫೇವರೇಬಲ್ ನೇಷನ್ ಅಂತ ಇಟ್ಕೊಂಡಿದ್ದೇವೆ. ಅದನ್ನ ಯಾಕೆ ನಾವು ಎನಿಮಿ ಕಂಟ್ರಿ ಅಂತ ಒಂದು ಡಿಕ್ಲೇರ್ ಮಾಡಿಲ್ಲ? ಮತ್ತೊಂದೇನು ಅಂದ್ರೆ ಪಡೋಸಿ ಡಿಕ್ಲೇರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಬೋದು, ಬಟ್ ಮಾಡೋದಿಲ್ಲ. ಯಾಕೆ? ಮತ್ತೊಂದೇನು ಅಂದ್ರೆ ನಾವು ಇಷ್ಟು ಮಾಡಿದ್ದೇವೆ. ಇವ್ರದ್ದು ಆಫ್ ಸಿಂಧೂರ್ ನಂತರ ನಿಮಗೆ ಸಿಂಧು ನದಿ ಎಲ್ಲ ನೀರನ್ನು ನಿಲ್ಲಿಸಿದ್ರಿ, ಬಟ್ ಬಂಗ್ಲಾ ನೀರನ್ನ ಈಗ ಹೋಗ್ತದ, ಈಗ 26ಕ್ಕೆ ಮುಗಿತದೆ ಅಂದ್ರಲ್ಲ, ಅದನ್ನ ಯಾಕೆ ನಿಲ್ಲಿಸಬಾರ್ದು? ಮತ್ತೆ ರಾಷನ್ ಪಾನಿ ಏನು ಅವ್ರಿಗೆ ಹೋಗ್ತಾ ಇದೆ 36 ಐಟಮ್, ಅದಕ್ಕಿಂತ ಜಾಸ್ತಿ ಪ್ರತಿಯೊಂದು ಐಟಮ್ ಇಲ್ಲಿಂದ ಹೋಗಬೇಕು. ಎಲೆಕ್ಟ್ರಿಸಿಟಿ ನಮ್ದು ಹೋಗುತ್ತೆ, ಡೀಸೆಲ್ ನಮ್ದು ಹೋಗುತ್ತೆ, ಸಿಮೆಂಟ್, ಪೆಟ್ರೋಲ್, ರಾಷನ್ ಎಲ್ಲದೂ ಅಲ್ಲಿ ಹೋಗಬೇಕು. ಈ ಒಂದು ಮೊನ್ನೆ ಏನ್ ಹೇಳ್ತಾರೆ ಈರುಳ್ಳಿನೂ ಬೇಕು ಅಂತ ಅಲ್ಲಿ ಬೆಳೆದ್ರು. ಇವ್ರು ಇಂಡಿಯಾ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಹಿಂದೂಗಳು ಜೊನೋಸೈಡ್ ಆಗ್ತಾ ಇದೆ. ಅವರನ್ನು ಯಾಕೆ ನೀವು ಒಂದೊಂದು ಕಾಸ್ ಅವ್ರಿಗೊಂದು ಕಂಟ್ರೋಲ್ ಹಾಕ್ಬೋದಲ್ಲ, ನೀವು ಅದನ್ನು ನಿಲ್ಸಿದ್ರೆ ನಾವು ಕೊಡ್ತೇವೆ ಅಂತ ಈ ರೀತಿ ಮಾಡಬಹುದಲ್ಲ? ಅದನ್ನ ಯಾಕೆ ಮಾಡ್ತಾ ಇಲ್ಲ? ಮತ್ತೆ ನಾವು ಯಾವಾಗ ನಮ್ಮ ದೇಶದ ಬಗ್ಗೆ ನಾವು ಒಂದು ಮೀಡಿಯಾದಲ್ಲಿ ಏನು ಪ್ರೊಪಗಂಡಾ ವಾರ್ ಆಗುತ್ತೆ, ಅದಕ್ಕೊಂದು ಮೀಡಿಯಾ ಚಾನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡ್ತಾ ಇಲ್ಲ. ಮತ್ತೊಂದು ಏನಂದ್ರೆ ಯುನೈಟೆಡ್ ನೇಷನ್ ಅಲ್ಲಿ ನಮಗೆ ನಾವು ಹೆದರ್ತಾ ಇರ್ಬೋದು. ನಾವು ಗುಡ್ ಬಾಯ್ ಹಾಕೊಂಡೇ ಇದ್ದೇವೆ, ವೇಟ್ ಅಂಡ್ ವಾಚ್ ನಲ್ಲೇ ಇದ್ದೇವೆ. ಗುಡ್ ಬಾಯ್ ಆಗಿ ಎಲ್ಲಿವರೆಗೆ ಇರ್ತೀರಾ? ಇಸ್ರೇಲ್ ಈ ಗುಡ್ ಬಾಯ್ ಹಾಕೊಂಡಿದ್ದಿದ್ರೆ ಇಸ್ರೇಲ್ ನಾಶ ಆಗಿ ಹೋಗ್ತಿತ್ತು. ಈಗ ನೆಕ್ಸ್ಟ್ ಅವ್ರದ್ದು ಏನು ಅಲ್ಲಿ ನಡೀತಾ ಇದೆ ಜೊನೋಸೈಡ್, ಇದು ನಮ್ಮಲ್ಲಿರುವಂತಹ ಮುಸ್ಲಿಮರಿಗೂ ಅದರಿಂದ ಒಂದು ಹಿಮ್ಮತ್ತು ಬರುತ್ತೆ. ಈಗ ಆಲ್ರೆಡಿ ನಡೀತಾ ಇದೆ, ಕಂಟ್ರೋಲ್ ಅಲ್ಲಿ ಇದ್ದಲ್ಲಿ ಕಂಟ್ರೋಲ್ ಅಲ್ಲಿ ಇದೆ. ಅದನ್ನ ಹೇಗೆ ನಿಲ್ಲಿಸೋದು ಅನ್ನೋದ್ ಬಗ್ಗೆ ನಂದು ಈ 3 ಸವಾಲ್ ಬಗ್ಗೆ ನಮ್ಮ
ಅಭಿಪ್ರಾಯವನ್ನು ಕೇಳ್ತೇನೆ. ಥ್ಯಾಂಕ್ ಯು. ಇದನ್ನ ನಿಮ್ದೇ ಒಪಿನಿಯನ್ ಆಗಿ ನಾನು ಇದನ್ನ ಪ್ರಶ್ನೆ ಅಂತಾನೆ ಸ್ವೀಕಾರ ಮಾಡಲ್ಲ ಸರ್. ನಿಮ್ ಒಪಿನಿಯನ್ ವ್ಯಾಲಿಡ್ ಅನ್ನೋ ಕಾರಣಕ್ಕೆ ನಾನು ಬೇರೆಯವ್ರಿಗೆ ಪ್ರಶ್ನೆಗೆ ಅವಕಾಶ ಮಾಡ್ತೀನಿ. ಅದಕ್ಕೆ ಅವ್ರು ಈಗ ನೋಡಿ, ನೀವು ಹೇಳಿದ್ದು ರಾಜಕೀಯ ನಾಯಕತ್ವಕ್ಕೆ ಗೊತ್ತಿಲ್ಲ ಅಂತಿಲ್ಲ, ಅರಿವಿದೆ, ಎಲ್ಲ ಅರಿವಿದೆ. ಹಾ, ನಾನು ಅದೇ, ನಾವು ಸೈನ್ಯದ ಹಿನ್ನೆಲೆಯದ ಬಂದರಿಗೆ ದ ಬ್ರೇವರಿ ಡಿಸ್ಪ್ಲೇಡ್ ಇನ್ ಬ್ಯಾಟಲ್ ಫೀಲ್ಡ್ ಈ ಸ್ಕ್ವಾಂಡರ್ಡ್ ಅವೇ ಇನ್ ಡಿಪ್ಲೊಮ್ಯಾಟಿಕ್ ಡಿಬ್ಯಾಕಲ್. ನಾವೇನೋ ನಮ್ಮ ಕೆಲಸ ಮಾಡಿಬಿಟ್ಟಿರ್ತೀವಿ. 1971 ಯುದ್ಧ ಮಾಡಿದ್ವಿ, ಗೆದ್ವಿ, ಬಾಂಗ್ಲಾದೇಶನ ಅವರಿಗೆ ಸೃಷ್ಟಿಸಿ ಕೊಟ್ವಿ. ಆದರೆ ಸಿಮ್ಲಾ ಸಂಧಾನದಲ್ಲಿ ಏನಾಯ್ತು? ಏನೇನೆಲ್ಲ ಮಾಡ್ಬೋದಾಗಿತ್ತು. ಈ ಚಿಕನ್ ನೆಕ್ ಪ್ರಾಬ್ಲಮೇ ಮುಗಿದೋಗ್ಬಿಡ್ತು. ಸೊ ಅಲ್ಲಿ ಯಾವಾಗ ಬಾಬು ಜಗಜೀವನ್ ರಾಮ್ ಮತ್ತೆ ಸ್ವರಣ್ ಸಿಂಗ್ ಹೋದ್ರು, ಅವರೊಂದು 5 ಜನ ಬಾಬುಗಳನ್ನ ಕರ್ಕೊಂಡು ಹೋದ್ರು, IFS ಬಾಬುಗಳು. ಇಂದಿರಾ ಗಾಂಧಿ ಬರೋಷ್ಟೊತ್ತಿಗೆ ಏನು ಡಿಸೈಡ್ ಆಗಿರಲಿಲ್ಲ. ಇಂದಿರಾ ಗಾಂಧಿ ಬಂದ ಮೇಲೆ ಓಕೆ, 93,000 ಜನ ಏನು ಸೈನಿಕರನ್ನ ನಾವು ಸೆರೆ ಹಿಡಿದಿದ್ವಿ, ಅವ್ರನ್ನ ಬಿಡಿಸ್ಕೋಬೇಕು, ಆಮೇಲೆ ಬಿಟ್ಕೊಟ್ಬೇಕು ಅನ್ನೋದು, ಅಂಥವೆಲ್ಲ ನಿರ್ಧಾರಗಳಾದವು. ಆದರೆ ಈ LOC ಸಮಸ್ಯೆ ಏನಿತ್ತು ಅದನ್ನ ನಾವು ಆವಾಗಲೇ ಪರಿಹರಿಸ್ಕೊಂಡ್ಬಿಡ್ಬೇಕಾಗಿತ್ತು. ಇಟ್ ಶುಡ್ ಹ್ಯಾವ್ ಬಿಕಮ್ ಇಂಟರ್ನ್ಯಾಷನಲ್ ಬಾರ್ಡರ್, ನಂಬರ್ 1. ನಂಬರ್ 2, ಬಾಂಗ್ಲಾದೇಶ್ ಶುಡ್ ಪೇ ದ ಕಾಸ್ಟ್ ಆಫ್ ವಾರ್. ನಮ್ಮ ಸೈನಿಕರ ಜೀವರ್ಗಿ, ನಾವು ಆರಿಸಿದ ಮದ್ದುಗುಂಡುಗಳು, ವಿಮಾನಗಳು, ಅವ್ರ ಕಾಸ್ಟ್ ಎಲ್ಲ ಯಾರು ಕೊಡ್ತಾರೆ? ಸೊ ವಿ ಶುಡ್ ಹ್ಯಾವ್ ಸೆಟಲ್ಡ್ ದೋಸ್ ಇಶ್ಯೂಸ್. ಚಿಕನ್ ನೆಕ್ ವಿ ಶುಡ್ ಹ್ಯಾವ್ ಎಕ್ಸ್ಪ್ಯಾಂಡೆಡ್. ಯಾಕಂದ್ರೆ ಬಾಂಗ್ಲಾದೇಶ್ ನಮ್ಮ ಕೈಲಿತ್ತು, ನಾವು 3 ತಿಂಗಳಿಗೆ ಬಿಟ್ಟು ಬಂದ್ಬಿಟ್ವಿ. ನಾವು ಉಳ್ಕೋಬೋದಾಗಿತ್ತು, ಉಳ್ಕೊಂಡು ಚಿಕನ್ ನೆಕ್ನ ಬಲಪಡಿಸ್ಕೋಬಹುದಾಗಿತ್ತು. ಸೊ ದೀಸ್ ಆರ್ ಆಲ್ ಡಿಪ್ಲೊಮ್ಯಾಟಿಕ್ ಡಿಬ್ಯಾಕಲ್ಸ್. ಯುದ್ಧ ಯಾವಾಗಲೂ ಅಂತಿಮ ಅನಿವಾರ್ಯತೆ. ಪಹಲ್ಗಾಮ್ ಮ್ಯಾಸಕರ್ ಏನಾಯ್ತು ಏಪ್ರಿಲ್ 22ಕ್ಕೆ, ನೆಕ್ಸ್ಟ್ ಡೇ ಈ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ ಮೀಟಿಂಗ್ ಅಲ್ಲಿ ಪ್ರಧಾನಿ ಮೋದಿ ಅವರ ಚೇರ್ಮನ್ಶಿಪ್ ಅಲ್ಲಿ ಆಗಿದ್ದು ಸಸ್ಪೆಂಡ್ ಇಂಡಸ್ ವಾಟರ್ ಟ್ರೀಟಿ. ಆ ನೀರಿನ ಟ್ಯಾಪೇ ನಿಲ್ಲಿಸ್ಬಿಟ್ರೆ ದಟ್ ಈಸ್ ದ ಫಸ್ಟ್ ಸ್ಟೆಪ್. ಬಾಂಗ್ಲಾದೇಶದಲ್ಲೂ ಅಷ್ಟೇ, ಅದಾನಿ ನಾಳೆ ಪವರ್ ಕೊಡಲಿಲ್ಲ ಅಂದ್ರೆ ದೇರ್ ಟೆಕ್ಸ್ಟೈಲ್ ಮಿಲ್ಸ್ ವಿಲ್ ಕ್ಲೋಸ್. ಇಫ್ ಐ ಆಮ್ ಕರೆಕ್ಟ್, 900 ಕೋಟಿ ಸಮಥಿಂಗ್ ಇಸ್ ಪೆಂಡಿಂಗ್ ಸ್ಟಿಲ್. $840 million ಬಾಂಗ್ಲಾದೇಶದಿಂದ ಬರಬೇಕಾಗಿರೋದು ಅದಾನಿ ಕಂಪನಿ, ರೈಟ್? ಆಸ್ ಯು ಸೆಡ್, ಹ್ಯೂಮನ್ ರೈಟ್ಸ್ ಅವರು UN ಅವರು ಹೇಳಿದ್ರು ಬಾಂಗ್ಲಾದೇಶ ಅಲ್ಲಿ ಹ್ಯೂಮನ್ ವೈಲೇಷನ್ ಆಗ್ತಾ ಐತೆ ಅಂತ. ಸರ್, ಇಲ್ಲಿ ನಮ್ದು ಮಣಿಪುರಲ್ಲಿನೂ ಆಗ್ತಾ ಐತೆ ಸರ್. ಅದು ಯಾರಕ್ಕೆ ಸರ್? ಯಾರಿಗೇನು ಕಾಣಿಸ್ತಾ ಇಲ್ಲ ಅದು? ಅಲ್ಲ, ಆಕ್ಚುಲಿ ನೋಡಿ, ಕುಕಿ ಮೇಟಿ ಗಲಾಟೆ ಅದು ತುಂಬಾ ವರ್ಷಗಳಿಂದ ನಡೀತಾ ಇದೆ. ನಮ್ಮ ದೇಶದ ಪ್ರಧಾನಿ, ನಮ್ಮ ದೇಶದ ಗೃಹ ಸಚಿವರು ಬೇಕಾದಷ್ಟು ಎಫರ್ಟ್ ಹಾಕಿದ್ದಾರೆ. ನಾವು ಒಂದು ಇದ್ದಕ್ಕಿದ್ದಂಗೆ ನಾವು ಒಂದು ಇದನ್ನ ನಿರ್ಣಯಕ್ಕೆ ಬರಬಾರ್ದು. ಯಾರು ಏನು ಮಾಡೇ ಇಲ್ಲ ಅಂತ. ತಪ್ಪು. ಯಾರು ಏನು ಮಾಡಿಲ್ಲ ಅನ್ನೋ ತಪ್ಪು.